ಸುಜಿ ನೀನು ಹೋಗು. ನೀನು ರಾತ್ರಿ ಎಲ್ಲ ನಿದ್ದೆಗಟ್ಟು ಉಪ್ಪಿನಕಾಯಿ ಮಾಡಿ ಸುಸ್ತಾಗಿದ್ಯಾ? ಅವ್ರು ಬಂದರೆ ನಾನೆಲ್ಲ ಮಾತಾಡಿ ಲೋಡ್ ಮಾಡಿ ಕಳಿಸ್ತೀನಿ. ಹಾಂ, ನೀನು ಹೋಗಿ ಮಂತಕ್ಕೆ ಹೋಗಿ ಮನಿಕ ಹೋಗಿ. ಬೇಡ ರೀ, ಅವರು ಓನರು ಬರ್ತಾರೆ ಜೊತೆಗೆ. ಎಲ್ಲ ಅದಕ್ಕೇನೆ ನಾನೇ ಇದ್ದು ಮಾತಾಡ್ಕೊಂಡು ಎಲ್ಲ ಆರ್ಡರ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗ್ತೀನಿ. ಇನ್ನೇನು ಹೆಂಗೋ ನಿದ್ದೆಗೆಟ್ಟಿದ್ದೀನಿ, ಈಗ ಹೋಗಿ ಮಲ್ಕೊಳ್ಳೋದೆ ತಾನೆ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ನಾನು ಸ್ವಲ್ಪ ಹೊತ್ತು ಈಗ ಕಾಯ್ತಾ ಇರ್ತೀನಿ. ಈಗಲಾಗ್ಲೂ ಬರ್ತಾರೆ. ಈಗ 10 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು ಅವರು. ಬರ್ತಾರೆ ಈಗ. ಅದು ಅಲ್ಲದೆ ನೀವು ಎದ್ದಿದ್ರಿ ತಾನೆ ನನ್ನ ಜೊತೆ. ನಿಮಗೂ ಸುಸ್ತಾಗಿರುತ್ತೆ. ಇಬ್ರು ಒಟ್ಟಿಗೆ ಹೋಗಿ ಮನೆಗೆ ಹೋಗಿ ಊಟ ಮಾಡಿ ಮನಿಕಮ್ಮನ. ಸ್ವಲ್ಪ ಹೊತ್ತು ಇರ್ತೀನಿ ನಾನು ಇಲ್ಲೇ. ಅಂತ ಸೂಜಿ ಎಲ್ಲಿ ಬಂದ್ರಿ ಅವರು ಉಪ್ಪಿನಕಾಯಿ ತಗೊಂಡೋಗಕ್ಕೆ? ಇನ್ನೂ ಇಲ್ಲಮ್ಮ, ಈಗಲಾಗ್ಲೂ ಬರ್ತಾರೆ ಅನ್ಸುತ್ತೆ. ಅದಕ್ಕೆ ಕಾಯ್ತಾ ಇದ್ದೀವಿ. ಉಪ್ಪಿನಕಾಯಿ ಲೋಡ್ ಮಾಡಿ ಕಳಿಸ್ಬಿಟ್ಟು ದುಡ್ಡು ಇಸ್ಕೊಂಡು ಆಮೇಲೆ ಬರೋಣ ಅಂತ ಕಾಯ್ತಾ ಇದ್ದೀವಿ. ಎಲ್ಲನ ಮುಗಿಸಿದ್ದೀವಿ. ಹೌದೇನೋ, ಎಲ್ಲ ಮುಗಿಸ್ತಾ ಸೂಜಿ? ಹೌದತ್ತೆ, ಇನ್ನೇನು ಮಾಡೋದು? ಮತ್ತೆ ಅವರು ಸಿಟ್ ಮಾಡ್ಕೊಂಡ್ರೆ ಮತ್ತೆ ಆರ್ಡರ್ ಕೊಡ್ದಂಗಾದ್ರೆ ಏನು ಮಾಡೋದು ಹೇಳು? ಅದಕ್ಕೆ ನಿದ್ದೆ ಕಟ್ಕೊಂಡು ಎಷ್ಟೊತ್ತು ದಿನ ಆದ್ರೂ ಪರವಾಗಿಲ್ಲ ಅಂತ, ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಂತ ರಾತ್ರಿ ಎಲ್ಲ ಮಾಡಿದ್ವಿ. ಸ್ವಲ್ಪ ಹೊತ್ತೂ ಮಲ್ಕೊಂಬ್ಲಿಲ್ಲ. ಆ ಥರ ಮಾಡಿದ್ವಿ ಇಬ್ರು. ಅದಕ್ಕೆ ತುಂಬ ಸುಸ್ತಾಗಿದ್ದೀವಿ. ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಮಂತಕ್ಕೆ ಬರೋಣ ಅಂತ ಕಾಯ್ತಾ ಇದ್ದೀವಿ. ಹೌದಾ? ಅಯ್ಯೋ, ಎಷ್ಟು ಕಷ್ಟಪಟ್ಟಿದ್ದೀರಾ ಇಬ್ರು. ಕಾಂತ, ನೀನು ಸಹಾಯ ಮಾಡ್ದ ಸೂಜಿಗೆ? ನನಗೇನಮ್ಮ ಮಾಡಕ್ಕೆ ಬರುತ್ತೆ? ಅವನ್ನೆಲ್ಲ ನಾ ಬಾಟ್ಲಿಗೆ ಹಾಕಿ ಆಮೇಲೆ ಇವು ಪ್ಯಾಕೆಟ್ಗಳು ಅವು ಪ್ಯಾಕೆಟ್ ಮಾಡಿದೆ ಅಷ್ಟೇನೆ. ತೂಕ ಮಾಡಿ ಎಷ್ಟೆಷ್ಟು ಹಾಕಬೇಕು ಅಂತ ಸೂಜಿನೇ ಎಲ್ಲ ಮಾಡಿದ್ದು. ಹೌದೇನೋ? ಹೆಂಗೋ ಬಿಡಪ್ಪ, ನಮ್ಮ ಸೂಜಿ ಧೈರ್ಯವಂತೆ. ಗಟ್ಟಿಗಿತ್ತಿ. ಅದಕ್ಕೆ ಅವಳು ಇಷ್ಟೆಲ್ಲ ರಾತ್ರಿ ಎಲ್ಲ ನಿದ್ಗೆಟ್ಕೊಂಡು ಮಾಡಿದ್ರು ಅವಳು ನೋಡಿ ಇನ್ನೂ ಹೆಂಗೆ ನಿಂತಿದ್ದಾಳೆ ಗಟ್ಟಿಯಾಗಿ. ಅಯ್ಯೋ ಅತ್ತೆ, ಗಟ್ಟಿಗಿತ್ತಿ, ಧೈರ್ಯವಂತೆ. ಅಲ್ಲ, ಈ ಸಮಸ್ಯೆ ಬಂದ್ಮೇಲೆ ಪರಿಹಾರ ಹುಡುಕ್ತಾರೆ ಎಂತವ್ರಾದ್ರೂ. ಹಂಗೆ ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿದೆ ನಿದ್ದೆಗಟ್ಟಿ. ಇವರು ನನ್ನ ಜೊತೆಗಿದ್ರು, ನೀವು ಬಂದಿದ್ರಲ್ಲ, ನೀವೊಂದು ಸ್ವಲ್ಪ ತಿದ್ರಿ. ಎಲ್ಲರೂ ಸೇರಿನೇ ಆಗಿರೋದು ಕೆಲಸ, ನನ್ನೊಬ್ಳಿಂದ ಆಗಿಲ್ಲ ಬಿಡಿ. ಸೂಜಿ, ಅಲ್ಲೋಡಲ್ಲಿ ಲೋಡ್ ಮಾಡ್ಕೊಂಡು ಹೋಗೋಕ್ಕೆ ಗಾಡಿ ತಗೊಂಬಂದ್ರು ಅವರು. ಸರ್ ಬಂದ್ರಾ? ಅವರಲ್ಲಿ ಸರ್ ಬರ್ತಾರಮ್ಮ, ಬರ್ತಾರೆ. ಸರಿ, ನೀವು ಆರ್ಡ್ರನ್ನೆಲ್ಲ ಮುಗಿಸಿದ್ರೋ ಇಲ್ವೋ? ಅಯ್ಯೋ, ಮುಗಿಸಿದೀವಿ ಸರ್, ಮುಗಿಸಿದೀವಿ. ನಮಸ್ಕಾರ ಸರ್, ಬನ್ನಿ. ಏನಮ್ಮ ಸುಜ್ಜಿ, ಕಂಪ್ಲೀಟ್ ಮಾಡ್ದ ಎಲ್ಲನಾ? ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ತಾನೇ? ಆರ್ಡ್ರ್ ಎಲ್ಲ ಮುಗಿಸ್ಬಿಟ್ಟ? ಹೌದು ಸರ್, ಮುಗಿಸ್ಬಿಟ್ಟಿದ್ದೀವಿ. ಸೂಜಿ ರಾತ್ರಿ ಎಲ್ಲ ನಿದ್ದೆ ಕಟ್ಕೊಂಡು ಸೂಜಿನೂ ನಾನು ಎಲ್ಲ ಮುಗಿಸಿದ್ದೀವಿ ಸರ್. ನಿಮಗೆ ಯಾವ ತೊಂದರೆನೂ ಆಗಲ್ಲ. ನಿಮ್ಮ ಕಸ್ಟಮರ್ಗೂ ಯಾವುದೇ ರೀತಿಲಿ ಕೊರತೆ ಆಗಲ್ಲ. ಉಪ್ಪಿನಕಾಯಿ ಕೊರತೆ ಎಲ್ಲ ಮುಗಿಸಿದ್ದೀವಿ. ನೀವು ಎಷ್ಟು ಆರ್ಡರ್ ಕೊಟ್ಟಿದ್ರೋ ಅಷ್ಟನ್ನು ಮುಗಿಸಿದ್ದೀವಿ ಸರ್. ಹೌದಾ? ವೆರಿ ಗುಡ್. ಮುಗಿಸಿರ್ತಿರೋ ಇಲ್ವೋ ಅಂತ ಅನುಮಾನದಲ್ಲೇ ಬಂದೆ. ಯಾಕೆಂದರೆ ಇವನು ಹೇಳಿದ್ದ ಮುಗ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಸರ್. ಇನ್ನೂ 4 ದಿವಸ 3 ದಿವಸ ಟೈಮ್ ಕೊಡ್ರಿ ಅಂತನ ಕೇಳ್ತಿದ್ರು ಅವರು. ಮುಗಿಸಿರ್ತಾರೋ ಇಲ್ವೋ ಗೊತ್ತಿಲ್ಲ. ಮುಗ್ಸೋಕ್ಕೆ ಆಗಿರಲ್ಲ ಅನಿಸುತ್ತೆ. ಯಾರೋ ಒಬ್ಬರು ಬೇರೆ ಬರಲ್ಲ ಅಂತ ಹೇಳಿದ್ರಂತೆ ಅಂತ ಹೇಳ್ತಿದ್ದ. ನಾನು ಮುಗಿಸಿಲ್ಲ ಅಂತ ಅಂದ್ಕೊಂಡೇ ಬಂದೆ. ಆದರೆ ನೀವು ನೋಡಿದ್ರೆ ಮುಗಿಸ್ಬಿಟ್ಟಿದ್ದೀರಾ. ಒಳ್ಳೇದ ಮಾಡಿದ್ದೀರಾ, ಒಳ್ಳೆ ಕೆಲಸ ಮಾಡಿದ್ದೀರಾ. ಇದು ಹಾರ್ಡ್ ವರ್ಕಿಂಗ್ ಅಂದರೆ. ಈ ಥರ ಹಾರ್ಡ್ ವರ್ಕ್ ಮಾಡಿದ್ರೆ ನೀವು ಖಂಡಿತ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀರ. ಹೌದಾ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನೀವು ಈ ತರ ಹೇಳ್ತಾ ಇರೋದು ನಮಗೆ ಒಂಥರ ಸ್ಫೂರ್ತಿ ಇದ್ದಂಗೆ ಸರ್. ನಮ್ಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು. ನೀವು ಕೊಟ್ಟ ಆರ್ಡ್ರನ್ನ ಆದಷ್ಟು ಬೇಗ ಟೈಮಿಗೆ ಸರಿಯಾಗಿ ಮುಗಿಸ್ಕೊಡ್ಬೇಕು ಅಂತ ನಮಗೂ ಸ್ಫೂರ್ತಿ ಬರುತ್ತೆ ಸರ್, ಉತ್ಸಾಹ ಬರುತ್ತೆ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್. ಆಯಿತು ಸೂಜಿ ಅವರೇ, ನಾವು ಇವತ್ತು ಕಂಪ್ಲೀಟ್ ಆಗಿಲ್ಲ ಅಂತಂದ್ರೂ ನಾನೇನು ನಿಮ್ಮನ್ನು ಬೈತಾ ಇರಲಿಲ್ಲ. ಏನೋ ಒಂದು ವಾರ್ನಿಂಗ್ ಕೊಟ್ಟು ಬಾ, ನೋಡೋಣ ಏನು ಮಾಡ್ತಾರೆ. ಅದಲ್ಲಿ ಅವ್ರಿಗೆ ವರ್ಕಿಂಗ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ನಮ್ಮ ಇದ್ರ ಬಗ್ಗೆ ಅಂತ ತಿಳ್ಕೊಬೇಕಾಗಿತ್ತು. ಅದಕ್ಕೆ ನಾನು ಆ ಥರ ವಾರ್ನಿಂಗ್ ಕೊಟ್ಟು ಬರೋಕ್ಕೆ ಕಳಿಸ್ದೆ. ಏನು ಮಾಡ್ತಾರೆ, ಅದಲ್ಲಿ ಕಂಪ್ಲೀಟ್ ಮಾಡ್ತಾರೋ ಇಲ್ವೋ, ಅವ್ರಿಗೆ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಈ ಕೆಲಸದ ಬಗ್ಗೆ ಅಂತ ತಿಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ಆ ಥರ ಇವನ ಕೈಲಿ ವಾರ್ನಿಂಗ್ ಕೊಡಿಸ್ದೆ. ಆದರೆ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದೀರಾ. ಕೀಪ್ ಇಟ್ ಅಪ್, ಇದೇ ಥರ ಕೆಲಸ ಮಾಡಿ. ಹೌದಾ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಮಾತಿಂದ ನನಗಂತೂ ಏನು ಹೇಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನಮಗೆ ಭಯ ಆಗಿತ್ತು. ಸರ್ ಬಂದು ನಮ್ಗೆ ವಾರ್ನಿಂಗ್ ಮಾಡಿದಾಗ ರಾತ್ರಿ ಎಲ್ಲ ನಿದ್ದೆಗಟ್ಟಿ ನಾವು ಉಪ್ಪಿನಕಾಯಿ ಕಂಪ್ಲೀಟ್ ಮಾಡಿದ್ದೀವಿ ಸರ್. ನಿಮಗೆ ಬೇಜಾರಾಗಬಾರ್ದು, ನಿಮಗೆ ಕಸ್ಟಮರ್ ತಪ್ಪೋಗಬಾರ್ದು ಅನ್ನೋ ಕಾರಣಕ್ಕೆ ನಾವು ತುಂಬ ಕಷ್ಟಪಟ್ಟು ಎಲ್ಲ ಮುಗಿಸಿದ್ದೀವಿ ಸರ್. ಸರಿ, ಆಯಿತು. ಮತ್ತೆ ಎಲ್ಲ ರೆಡಿ ಆಗಿದೆ ತಾನೇ? ನಾವು ಗಾಡಿಗೆ ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ಬೋದಾ? ಹಾ ಸರ್, ರೆಡಿ ಆಗಿದೆ, ಪೂರ್ತಿ ಕಂಪ್ಲೀಟ್ ಆಗಿದೆ. ನೀವೇನು ಚಿಂತೆ ಮಾಡಬೇಕಾಗಿಲ್ಲ, ಎಲ್ಲ ಕಂಪ್ಲೀಟ್ ಆಗಿದೆ. ತುಂಬಾ ಚೆನ್ನಾಗಿ ಕ್ವಾಲಿಟಿನೂ ಚೆನ್ನಾಗಿ ಮೇಂಟೈನ್ ಮಾಡಿದೀವಿ.
ಯಾವುದೇ ರೀತಿಲೂ ನಾವು ಹೆಚ್ಚು ಕಡಿಮೆ ಮಾಡಿಲ್ಲ ಸರ್, ಜಾಸ್ತಿ ಆರ್ಡರ್ ಇದೆ ಅಂತಾನ. ಸರಿಯಾಗಿ ಮಾಡಿದೀವಿ, ನೀವೊಂದ್ಸಲ ಚೆಕ್ ಮಾಡ್ಕೊಂಡೇ ತಗೊಂಡೋಗಿ ಸರ್. ಪರವಾಗಿಲ್ಲಮ್ಮ, ಇಷ್ಟು ದಿನ ನಿಮಗೆ ಉಪ್ಪಿನಕಾಯಿ ಆರ್ಡ್ರ್ ಕೊಡ್ತಾ ಇದ್ದೀವಿ. ನಿಮ್ಮ ಉಪ್ಪಿನಕಾಯಿಂದನ ನಮ್ಮ ಫ್ಯಾಕ್ಟ್ರಿಗೂ ಒಳ್ಳೆ ಹೆಸರು ಬಂದಿದೆ, ಒಳ್ಳೆ ಡಿಮ್ಯಾಂಡ್ ಬಂದಿದೆ ನೀವು ಮಾಡ್ತಕ್ಕಂಥ ದೇವಿ ಉಪ್ಪಿನಕಾಯಿಗೆ. ಆದ್ದರಿಂದ ನಾವು ಆ ಥರ ಅನುಮಾನ ಎಲ್ಲ ಪಡೋಕ್ಕೆ ಹೋಗಲ್ಲ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾವತ್ತೂ ಆ ಥರ ಕ್ವಾಲಿಟಿಲೆಲ್ಲನ ಕಾಂಪ್ರಮೈಸ್ ಮಾಡ್ಕೊಳ್ಳೋರಲ್ಲ ಅಂತಾನ. ತುಂಬ ಥ್ಯಾಂಕ್ಸ್ ಸರ್, ನೀವು ನಮ್ಮ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದೀರಲ್ಲ, ಅದೇ ನಮ್ಮ ಸೌಭಾಗ್ಯ. ಸರಿ ಸರ್, ನಾವು ಲೋಡ್ ಮಾಡ್ತೀವಿ ಅವ್ರ ಜೊತೆ. ದಿನೇಶ್, ನೀವು ಲೋಡ್ ಮಾಡಿಬಿಡಿ ಉಪ್ಪಿನಕಾಯಿ ಎಲ್ಲನ ಚೆಕ್ ಮಾಡಿಕೊಂಡು ಲೋಡ್ ಮಾಡಿ. ಸರಿಯಾಗಿ ಎಷ್ಟಿದೆ ಅಂತನ, ನಮ್ಮ ಆರ್ಡ್ರ್ ಎಷ್ಟು ಕೊಟ್ಟಿದ್ವಿ ಅದೆಲ್ಲ ಕಂಪ್ಲೀಟ್ ಆಗಿದೆಯಾ ಅಂತನ ನೋಡಿಕೊಂಡು ಎಲ್ಲನ ಇವ್ರ ಜೊತೆ ಸೇರಿಕೊಂಡು ಲೋಡ್ ಮಾಡಿ. ಸರಿ ಸರ್, ಆಯಿತು. ಕಾಂತ ಅವರೇ, ನಿಮ್ಮನ್ನು ಅಪ್ರಿಷಿಯೇಷನ್ ಮಾಡಬೇಕು. ನಿಮ್ಮ ಹೆಂಡ್ತಿಗೆ ಇಷ್ಟು ಸಪೋರ್ಟಿವ್ ಆಗಿದ್ದೀರಲ್ಲ, ಅದು ಈ ಕಾಲದಲ್ಲಿ ಹೆಣ್ಮಕ್ಳನ್ನ ಯಾರೂ ಈ ಥರ ಎಲ್ಲನ ವ್ಯಾಪಾರ ಮಾಡೋದಕ್ಕೆ ಯಾರೂ ಬಿಡಲ್ಲ. ಅಂಥದ್ರಲ್ಲಿ ನೀವು ಹೆಂಡ್ತಿಗೆ ಇಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋದಕ್ಕೆ ನಿಮಗೂ ತುಂಬ ಧನ್ಯವಾದಗಳು. ಅತ್ತೆ ಅಂದರೆ ಈ ಕಾಲದಲ್ಲಿ ಹಳ್ಳೀಲಿ ಅದು ಸೊಸೆಯವ್ರಿಗೆ ಯಾರೂ ಇಷ್ಟು ಗೌರವ ಆಗಲಿ ಸಿಗೋದನ್ನು ಯಾರೂ ಸಹಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆದರೆ ಅಂಥದ್ರಲ್ಲಿ ನಿಮ್ಮಮ್ಮ ತುಂಬ ಒಳ್ಳೆಯವರು. ಸೊಸೆನ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ, ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅದಕ್ಕೆ ಸೂಜಿಯವರು ಇಷ್ಟೆಲ್ಲನ ಆರ್ಡ್ರ್ ಕೊಟ್ಟರು ಅವರು ಮುಗಿಸೋದಕ್ಕೆ ಸಾಧ್ಯ ಆಗಿರೋದು. ಹೌದು ಸರ್, ನಮ್ಮ ಚಿಕ್ಕಮ್ಮ, ನಮ್ಮ ತಮ್ಮ, ಕಾಂತ ಎಲ್ಲರೂ ಸೂಜಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನೀವು ಆರ್ಡರ್ ಕಂಪ್ಲೀಟ್ ಮಾಡಿಲ್ಲ ಅಂತನ ಬೈತೀರಾ ಅಂತ ಸೂಜಿ ತುಂಬ ಎದ್ರಿದ್ಲು. ನೀವ್ಯಾರು ಸರ್? ಅವರು ನಮ್ಮ ಮಾವ ಅವರು. ಹೌದು ಸರ್, ಇವರು ನಮ್ಮ ಅಣ್ಣ ರಾಜ ಅಂತ. ಅಣ್ಣವ್ರಾ? ಅಲ್ಲ, ನೀವು ಇಬ್ಬರು ಮಕ್ಕಳು ಅಂತ ತಾನೇ ನಮ್ಮ ಹತ್ರ ಹೇಳಿದ್ರಿ. ಇವ್ರನ್ನ ನಾನು ನೋಡಿರ್ಲಿಲ್ವಲ್ಲ ಇಷ್ಟು ದಿನನ. ಎಲ್ಲಿದ್ರು ಇವರು? ಸರ್, ಅಣ್ಣ ಅಂದ್ರೆ ಸ್ವಂತ ಅಲ್ಲ, ನನ್ನೊಟ್ಟೆಲ್ ಹುಟ್ಟಿರೋನಲ್ಲ ನಮ್ಮ ಯಜಮಾನಿಗೆ. ನಾವು ಇಬ್ರು ಹೆಂಡತಿಯವರು. ನಮ್ಮ ಅಕ್ಕ ಇನ್ನೊಬ್ರು ಇದ್ದಾರೆ ಕಾಳಮ್ಮ ಅಂತ, ಅವ್ರ ಮಗ ಇವನು ರಾಜ ಅಂತ. ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾನೆ. ಏನಾದ್ರೂ ಸಹಾಯ ಮಾಡಬೇಕು ಅಂದ್ರೆ ಹೆಂಡತಿನ ಕಳಿಸಿದ್ದವ 4 ದಿವಸ ಉಪ್ಪಿನಕಾಯಿ ಮಾಡೋದಕ್ಕೆ. ಆಮೇಲೆ ಬರಕ್ ಆಗ್ಲಿಲ್ಲ, ನಾವೇ ಹೆಂಗೋ ರಾತ್ರಿ ಎಲ್ಲ ಮಾಡಿ ಮುಗಿಸಿದ್ವಿ ಅಷ್ಟೇ. ಹೌದಾ ರಾಜ ಅವರೇ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಅಂದರೆ ನಿಮ್ಮ ಅಪ್ಪ ಅವ್ರಿಗೆ ಇಬ್ಬರು ಹೆಂಡ್ತಿಯವರು, ನೀವು ಹಿರಿಯ ಹೆಂಡ್ತಿ ಮಗನಾ? ಹೌದು ಸರ್, ನಾನು ಹಿರಿಯ ಹೆಂಡ್ತಿ ಮಗ, ಇವರು ನಮ್ಮ ಚಿಕ್ಕಮ್ಮ. ವಾವ್, ಅಂದರೆ ಇಬ್ರು ಬದುಕಿದ್ದಾರೆ ಅನ್ನಂಗಾಯ್ತು. ಇಬ್ರು ನಿಮ್ಮ ಅಮ್ಮವ್ರು ಬದುಕಿದಾರಲ್ವಾ? ಹೌದು ಸರ್, ಬದುಕಿದ್ದಾರೆ. ಆದರೆ ಅಲ್ಲ, ಬದುಕಿದ್ದೆ ಒಬ್ಬರು ಹೆಂಡ್ತಿ ಬದುಕಿದ ಮೇಲೆ ಇನ್ನೊಬ್ರು ನಮ್ಮ ಮದುವೆ ಆಗಿದ್ದಾರಾ ನಿಮ್ಮಪ್ಪ? ಹೌದು ಸರ್, ಏನು ಮಾಡೋದು, ಆವಾಗ ಏನೋ ಆಗೋಗಿದೆ. ಈಗಾಗಲೇ ಇದೆಲ್ಲ ನಡೆದೋಗಿ 30 ವರ್ಷದ ಮೇಲೆ ಆಯಿತು ಅನಿಸುತ್ತೆ. ಓ ಸರಿ ಸರಿ, ಸಾರಿ ಬಿಡಿ. ನಿಮ್ಮ ಫ್ಯಾಮಿಲಿ ಸಮಸ್ಯೆ ನನಗೆ ಅರ್ಥ ಆಗುತ್ತೆ. ಆದರೂ ನೀವು ನಿಮ್ಮ ಚಿಕ್ಕಮ್ಮನ ಮಕ್ಕಳಿಗೆ, ಸೊಸೆಗೆ ಎಲ್ಲರಿಗೂ ಈ ಥರ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋದು ತುಂಬ ಚೆನ್ನಾಗಿದೆ. ಒಳ್ಳೆಯದಾಗುತ್ತೆ. ಇವ್ರಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಸರಿ, ನಮಗೆ ಟೈಮ್ ಆಗುತ್ತೆ. ತಗೊಳ್ಳಿ ದುಡ್ಡು ಸೂಜಿ, ಇದರಲ್ಲಿ ಇದೆ 20,000 ಇದೆ. ಸರ್ ಇಲ್ಲೇನಾ? ಸರ್ ಬನ್ನಿ ಸರ್, ಮನೆ ಹತ್ರ ಹೋಗೋಣ. ಮನೆ ಹತ್ರ ಹೋಗಿ ಕೂತ್ಕೊಂಡು ಕುಡಿಯೋರಂತೆ, ಊಟ ಮಾಡ್ಕೊಂಡು ಹೋಗೋರಂತೆ. ಊಟನಾ? ಅಯ್ಯೋ, ಊಟ ಗೀಟ ಏನು ಬೇಡಮ್ಮ. ನಮಗೆ ಟೈಮ್ ಆಗುತ್ತೆ, ಹೋಗ್ಬೇಕು. ಹಂಗಂದ್ರೆ ಹೆಂಗೆ ಸರ್? ನಿಮ್ಗೋಸ್ಕರ ನಾವು ಕೋಳಿ ಸಾರು ಮಾಡಿದೀವಿ, ಮುದ್ದೆ ಅನ್ನ ಎಲ್ಲ ಮಾಡಿದೀವಿ. ನಿಮ್ಗೋಸ್ಕರ ನೀವು ಬರ್ತೀರಾ ಇವತ್ತು ಅಂತಾನ ಊಟ ಮಾಡ್ಕೊಂಡೇ ಹೋಗ್ಬೇಕು ಸರ್. ಇಷ್ಟ ದಿನ ಅಂತೂ ಯಾವತ್ತು ನಮ್ಮ ಮನೇಲಿ ಊಟ ಮಾಡಲಿಲ್ಲ ನೀವು. ಹೌದಾ? ನಮಗೋಸ್ಕರ ಮಾಡಿದ್ರಾ? ಅಯ್ಯೋ, ಅಷ್ಟೆಲ್ಲ ರಿಸ್ಕ್ ಯಾಕೆ ತಗೊಳಕ್ ಹೋದ್ರಿ? ಪರವಾಗಿಲ್ಲ ಸರ್, ರಿಸ್ಕ್ ಏನು ಆಗಲ್ಲ. ನೀವು ನಮಗೆ ಕೆಲಸ ಕೊಟ್ಟಿರೋರು ಅಂದಮೇಲೆ ನಿಮಗೆ ಒಂದೊತ್ತು ಊಟ ಮಾಡಿ ಯಾಕೋವಷ್ಟು ಏನು ಶಕ್ತಿ ಇಲ್ವಾ ಸರ್? ಬನ್ನಿ ಸರ್, ಹೋಗೋಣ ಮನೆ ಹತ್ರ. ಬನ್ನಿ ಸುಜಿ, ಕರ್ಕೊಂಡೋಗೋರ್ನ. ಅಮ್ಮ, ಕರ್ಕೊಂಡೋಗು. ಬನ್ನಿ ಸರ್, ಬನ್ನಿ ಹೋಗೋಣ. ಅಜ್ಜ ನಡಿಯಪ್ಪ, ನೀನು ಊಟ ಮಾಡುವಂತೆ. ಬೇಡ ಚಿಕ್ಕಮ್ಮ, ನನಗೆ ಊಟ ಬೇಡ. ನಂದಲ್ಲೇ ಊಟ ಆಯಿತು, ಹೊಲ್ದಕ್ಕೆ ಹೋಗ್ಬೇಕು, ಹೋಗ್ತೀನಿ. ಇವರೆಲ್ಲ ಬಂದಿದ್ದು ನೋಡಿನಲ್ಲ, ಅದಕ್ಕೆ ಏನಂತಾರೆ ಏನು ಅಂತನ ನೋಡೋಣ ಅಂತ ಬಂದೆ. ಹೆಂಗೋ ತುಂಬ ಒಳ್ಳೆಯವರು ಓನರು. ಹೌದಪ್ಪ, ಒಳ್ಳೆಯವರು. ಬನ್ನಿ ಅಣ್ಣ, ನಾವು ಇಬ್ರು ಲೋಡ್ ಮಾಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.